ಎರಡು ಉತ್ತಮವಾದ ತಂಡಗಳ ಮಧ್ಯೆ ಪಂದ್ಯ ಸಾಗ್ತಾ ಇದೆ. ಆಳ್ವಾಸ್ ಮೂಡುಬಿದಿರೆ ಮತ್ತು ಹಾವೇರಿ ಡಿಸ್ಟ್ರಿಕ್ಟ್ ಹಾವೇರಿ. ದಾಳಿಯಲ್ಲಿ ಇರ್ತಕ್ಕಂಥ ಆಟಗಾರ್ತಿ ಸೀನಿಯರ್ ನ್ಯಾಷನಲ್ಸ್ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿರ್ತಕ್ಕಂಥ ಆಟಗಾರ್ತಿ. ಉತ್ತಮ ದಾಳಿ ಆದರೆ ವಿಫಲ. ಮೊದಲ ಅಂಕ ಮೂಡಬಿದ್ರೆಯ ಆಳ್ವಾಸ್ ತಂಡಕ್ಕೆ. ಕಾಲು ಬಾಕಿ ಹಾರ್ತಾರ ಕಡ್ಡಿದಾರ. ಹಲೋ, ಇದಾದ ನಂತರ ನೆಕ್ಸ್ಟ್ 11 ಮ್ಯಾಚ್ SSA ಹರಿಯಾಣ ಮತ್ತು ಗಂಗಾಖೇಡ್. SSA ಹರಿಯಾಣ ಮತ್ತು ಗಂಗಾಖೇಡ್ ಎರಡು ತಂಡದ ಆಟಗಾರ್ತಿಯರೇ ತಮಗಿದು ಮೊದಲ ಕರೆ. SSA ಹರಿಯಾಣ ಮತ್ತು ಗಂಗಾಖೇಡ್ ಎರಡು ಬಲಿಷ್ಠ ತಂಡಗಳ ನಡುವೆ ಒಂದು ನೇರ ಹಣಾಣಿಯಲ್ಲಿ ಪಂದ್ಯ ಸಾಗ್ತಾ ಇದೆ. ಒಂದು ಬದಿಯಲ್ಲಿ ಮೂಡಬಿದಿರೆಯ ಆಳ್ವಾಸ್ ತಂಡ, ಇನ್ನೊಂದು ಬದಿಯಲ್ಲಿ ಹಾವೇರಿಯ ತಂಡ. ಒಂದು ಜರ್ಸಿ ನಂಬರ್ 11 ಆಳ್ವಾಸ್ ತಂಡದ ಆಟಗಾರ್ತಿಯಿಂದ ದಾಳಿ. ಇಲ್ಲಿಯವರೆಗೂ ನಮ್ಮೆಲ್ಲ ಆಟಗಾರ್ತಿಯರಿಗೆ ಅಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಲು ಜಾಗ ಅನುಕೂಲ ಮಾಡಿಕೊಟ್ಟು ರಾತ್ರಿ ಉಳಿದಿರ್ತಕ್ಕಂಥ ತಂಡಗಳಿಗೆ ರೂಮಿನ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಸಂಗನ ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಶಿಕ್ಷಕ ವೃಂದಕ್ಕೂ ಕೂಡ ಸೌದಿಯ ಕಬಡ್ಡಿ ಆಯೋಜಕರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಯಾಕಂತಂದರೆ ದೂರದಿಂದ ಬಂದಿರತಕ್ಕಂಥ ತಂಡಗಳಿಗೆ ಆ ಶಾಲೆಯ ಕೊಠಡಿಗಳಾಗಿರ್ಬೋದು, ಇಬ್ಬರು ಮಹನೀಯರಿಗೆ ಶಿಕ್ಷಕ ವೃಂದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿ, ಥರ್ಡ್ ರೈಟ್ ಡ್ಯೂ ಆರ್ ಡೈ, ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಆಟಗಾರ್ತಿ. ಮೂರು ಒಂದು ಬಿಸಿಲು ಬಂತು. ಹಲೋ, SSA ಹರಿಯಾಣ ಗಂಗಾಖೇಡ್ ಕಬಡ್ಡಿ ತಂಡ ಗಂಗಾಖೇಡ್ ಎರಡು ತಂಡದ ಆಟಗಾರ್ತಿಯರಿಗೆ ತಮಗಿದು ಎರಡನೇ ಕರೆ. SSA ಹರಿಯಾಣ ಗಂಗಾಖೇಡ್. ಎರಡು ಅಂಕದ ಮುನ್ನಡೆಯಲ್ಲಿ ಮೂರು ಎರಡು. ಕೇವಲ ಒಂದು ಅಂಕದ ಮುನ್ನಡೆಯಲ್ಲಿ ಹಾವೇರಿ ತಂಡ ಸಾಗ್ತಾ ಇದೆ. ಥರ್ಡ್ ರೈಟ್ ಡ್ಯೂ ಆರ್ ಡೈ. ಹಲೋ, ಪ್ರೇಕ್ಷಕರನ್ನ ತುದಿಗಾಲಿನಲ್ಲಿ ನಿಲ್ಲಿಸಿದ ದಾಳಿ ಆಗಬಹುದಾಗಿತ್ತು. ಕೊನೆಯ ಕ್ಷಣಾರ್ಧದಲ್ಲಿ ರೈಡರ್ ಔಟ್ ಆಗಿದ್ದಾರೆ. ಆತ್ಮೀಯ ಎಲ್ಲ ಕ್ರೀಡಾಪಟುಗಳೇ ಮತ್ತು ಗ್ರಾಮದ ಎಲ್ಲ
ಗುರು ಹಿರಿಯರೇ, ಈಗ ದಾಳಿ ಮಾಡ್ತಕ್ಕಂಥ ಆಟಗಾರ್ತಿ ಅಥಣಿ ಶಿವಯೋಗಿಗಳ ನಾಡಿನ ಸಂಕೋನಟ್ಟಿ ಗ್ರಾಮದ ಹೆಮ್ಮೆಯ ಕಬಡ್ಡಿ ಆಟಗಾರ್ತಿ. ವೃತ್ತಿಯಲ್ಲಿ ತನ್ನ ಶಿಕ್ಷಣವನ್ನು ಆಳ್ವಾಸ್ ಮೂಡುಬಿದಿರೆಯಲ್ಲಿ ಪಡೆದುಕೊಂಡು ಅದೇ ಒಂದು ಸಂಸ್ಥೆಯಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಿದ್ದಾಳೆ. ಸಂಕೋನಟ್ಟಿ ಗ್ರಾಮದ ಅಥಣಿ ತಾಲೂಕಿನ ಹೆಮ್ಮೆಯ ಆಟಗಾರ್ತಿ, ಆಳ್ವಾಸ್ ಮೂಡುಬಿದಿರೆ ತಂಡದ ಜರ್ಸಿ ನಂಬರ್ 5ನೇ ಆಟಗಾರ್ತಿ. ಈಗೇನು ಡಿಪೆಂಡ್ ಮಾಡಲ್ಲ, ಇದೇ ಆಟಗಾರ್ತಿ ನೋಡ್ರಿ, ಅಥಣಿ ತಾಲೂಕಿನ ಸಂಕೋನಟ್ಟಿ ಗ್ರಾಮದ ಆಟಗಾರ್ತಿ. ಇದು ಆಳ್ವಾಸ್ ಮೂಡುಬಿದಿರೆ ಮತ್ತು ಹಾವೇರಿ ಡಿಸ್ಟಿಕ್ ಹಾವೇರಿ. ಈ ಪಂದ್ಯ ನಡೆಯುತ್ತಿರುವುದು ಯಾವುದೇ ರೀತಿಯ ಕ್ವಾರ್ಟರ್ ಫೈನಲ್ ಮ್ಯಾಚ್ ಅಲ್ಲ, ಸೆಮಿಫೈನಲ್ ಮ್ಯಾಚ್ ಅಲ್ಲ, ಪ್ರೀ ಕ್ವಾರ್ಟರ್ ಫೈನಲ್ ಅಲ್ಲ, ಫೈನಲು ಅಲ್ಲ. ಇದು ಲೀಗ್ ಹಂತದ ಪಂದ್ಯ. ಲೀಗ್ ಹಂತದ ಪಂದ್ಯದಲ್ಲಿ ಈ ರೀತಿ ಎರಡು ತಂಡಗಳು ಆಡ್ತಾ ಇದ್ದಾವೆ. ಇನ್ನು ಲೀಗ್ ಹಂತ ಮುಗಿದ ತಕ್ಷಣ ಪ್ರೀ ಕ್ವಾರ್ಟರ್, ಕ್ವಾರ್ಟರ್ ಮತ್ತು ನಾಕ್ಔಟ್ ಮತ್ತು ಸೆಮಿ ಮತ್ತು ಫೈನಲ್ ಹಂತಗಳು, ಇನ್ನೂ ಅನೇಕ ಉತ್ತಮ ತಂಡಗಳು ಈ ಒಂದು ಸೌದಿ ಗ್ರಾಮದಲ್ಲಿ ಭಾಗವಹಿಸಿದವೆ. SSA ಹರಿಯಾಣ ಗಂಗಾಖೇಡ್ ಸ್ಪೋರ್ಟ್ಸ್ ಗಂಗಾಖೇಡ್, ತಮಗಿದು 2ನೇ ಕರೆ. ದಿಸ್ ಆಲ್ ಟೀಮ್ ಇಮಿಡಿಯೇಟ್ಲಿ ಕಮ್ ಟು ದ ಗ್ರೌಂಡ್. ಹಲೋ, ಒಂದು ಬೋನಸ್ ಪಾಯಿಂಟ್ ದಯಮಾಡಿ ಗಂಡ ಏನು ಕೂತಾರಲ್ಲ ಇಲ್ಲಿ ಬಲಭಾಗದಾಗ ಎಲ್ಲರೂ ಹೇಳ್ರಿ ಇಲ್ಲಿದ ಅಲ್ಲಿ ಹೇಳ್ರಲ್ಲ ಈಚೆ ಕಡೆ. ನಿಮ್ಗೆ ಅಲ್ಲಿ ಮ್ಯಾಲ ಗ್ಯಾಲರಿ ಐತಿ, ಆ ಕಡೆ ಮ್ಯಾಲ ಐತಿ ಕೊಂಡ್ರ ಬರೀ ಕಡೆ ಅಲ್ಲಿ ಆಟಗಾರರಿಗೆ ಮತ್ತು ಹೆಣ್ಮಕ್ಳಿಗೆ ದಯಮಾಡಿ ಆ ಗ್ಯಾಲರಿ ಫುಲ್ಲ ಮಾಡ್ರಿ. ಇಲ್ಲಿ ದಯವಿಟ್ಟು ಇಲ್ಲಿ ಪ್ರತಿ ಸಲ ಹೇಳ್ಸ್ಕೊಬಾರ್ದು. ಎಲ್ಲ ಹೆಣ್ಮಕ್ಳಿಗೆ ಖಾಲಿ ಮಾಡಿ, ಈ ಕಡೆ ಗ್ಯಾಲರಿ ಖಾಲಿ ಅದಾವ, ತಾವು ಬರಬೇಕು. ಆಚೆ ಕಡೆ ಇಲ್ಲಿ ಖಾಲಿ ಐತಿ ನೋಡಿ, ಈಚೆ ಕಡೆ ಬರೀ ಇಲ್ಲಿ ಎಡಕ್ಕ ಆಚೆ ಕಡೆ ಖಾಲಿ ಐತಿ. ಅಲ್ಲಿ ದಯಮಾಡಿ 2 ಗ್ಯಾಲರಿ ನಿಮ್ಗೆ ಅದಾವ. ಮಹಿಳಾ ಆಟಗಾರರು ಇರೋದ್ರಿಂದ ಅವರಿಗೆ ಒಂದು ಅಲ್ಲಿ ಗ್ಯಾಲರಿ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಪ್ರೇಕ್ಷಕರು ಸಹ ಬರ್ತಾ ಇದ್ದಾರೆ. ಆದ್ರಿಂದ ತಾವು ದಯಮಾಡಿ ಗಂಡು ಮಕ್ಕಳು ಈಚೆ ಕಡೆ ಅಲ್ಲಿ ಗ್ಯಾಲರಿ ವ್ಯವಸ್ಥೆ ಇದೆ, ಮೇಲೆ ತಾವೆಲ್ಲ ಕುಳಿತುಕೊಳ್ಬೇಕು. ಜೋಗ್ಲ ಸರ್ ಮುಂದೆ ಮ್ಯಾಚ್. ಹಲೋ, SSA ಹರಿಯಾಣ ಗಂಗಾಖೇಡ್ ಸ್ಪೋರ್ಟ್ಸ್ ಗಂಗಾಖೇಡ್ ಎರಡು ತಂಡದ ಆಟಗಾರ್ತಿಯರಿ, ತಮಗಿದು 2ನೇ ಕರೆ ಕೊಡ್ತಾ ಇದ್ದೀವಿ. ಆದಷ್ಟು ಬೇಗನೆ ಮೈದಾನಕ್ಕೆ ಬರಬೇಕು. SSA ಹರಿಯಾಣ ಗಂಗಾಖೇಡ್ ಸ್ಪೋರ್ಟ್ಸ್ ಗಂಗಾಖೇಡ್. 11-5ರಲ್ಲಿ ಪಂದ್ಯ ಸಾಗ್ತಾ ಇದೆ. 6 ಅಂಕದ ಮುನ್ನಡೆಯಲ್ಲಿ ಮೂಡುಬಿದ್ರೆಯ ಆಳ್ವಾಸ್ ತಂಡ ಸಾಗ್ತಾ ಇದೆ. ಸೆಕೆಂಡ್ ಕಾಲ್ ಫಾರ್ ಯು SSA ಹರಿಯಾಣ ಗಂಗಾಖೇಡ್. ದಾಳಿಯಲ್ಲಿ ಯಶಸ್ಸು, ಮತ್ತೆ 2 ಅಂಕ. ಹದಿಮೂರು 6ರಲ್ಲಿ ಪಂದ್ಯ ಸಾಗ್ತಾ ಇದೆ. ಹಲೋ, ಅಲ್ಲಿ ಕೊಡ್ತಾ ಇದ್ದಾರಮ್ಮ ನಿರ್ಣಾಯಕರು. No argument. ಅಬ್ಜೆಕ್ಷನ್ ಮಾಡಂಗಿಲ್ಲ. ಆಟಗಾರರು ಯಾರೂ ಸಹ ಅಬ್ಜೆಕ್ಷನ್ ಮಾಡಬಾರ್ದು. ನಿರ್ಣಾಯಕರ ನಿರ್ಣಯ ಅಂತಿಮವಾದ ಒಂದು ನಿರ್ಣಯ ಇರೋದರಿಂದ ಯಾರೂ ಸಹ ಆಟಗಾರರು ಆರ್ಗ್ಯುಮೆಂಟ್ ಮಾಡಬಾರ್ದು. ಹದಿನಾಲ್ಕು 8 6 ಅಂಕದ ಮುನ್ನಡೆಯಲ್ಲಿ ಆಳ್ವಾಸ್ ಮೂಡುಬಿದಿರೆ ತಂಡ ಸಾಗ್ತಾ ಇದೆ. ಹದಿನಾಲ್ಕು 8ರ ಮಧ್ಯೆ ಈಗ ಪಂದ್ಯ ನಡೀತಾ ಇದೆ. ಹದಿನಾರು 8 ಅಂಕದ ಮುನ್ನಡೆ ಆಳ್ವಾಸ್ ತಂಡಕ್ಕೆ. ಕಬಡ್ಡಿ ಆಡಕ್ಕೆ ಹುಡುಗರು ಹಂಗೆ ಹಗರದಾವ ಹುಡುಗರು ಕರೆ. 17-8ರ ಮಧ್ಯೆ ಈಗ ಈ ಮೈದಾನದಲ್ಲಿ ಪಂದ್ಯ ನಡೀತಾ ಇದೆ. ಎರಡು ಬಲಿಷ್ಠವಾದ ತಂಡಗಳಿರೋದ್ರಿಂದ ಹದಿನೇಳು 8 ಈಗ ಪಂದ್ಯ ನಡೀತಾ ಇದೆ.
ಒಂಬತ್ತು 17. ಆಳ್ವಾಜ್ ಮತ್ತು ಹಾವೇರಿ. ಹದಿನೇಳು 9 ಮಧ್ಯೆ ಈಗ ಪಂದ್ಯ ಇಲ್ಲಿ ಮೈದಾನದಲ್ಲಿ ನೆರವೇರ್ತಾ ಇದೆ. 8 ಅಂಕಗಳ ಒಂದು ಮುನ್ನಡೆಯನ್ನ ಕಾಯ್ದುಕೊಂಡು ಆಡ್ತಾ ಇದೆ ಆಳ್ವಾಸ್ ತಂಡ. ಏಳು ಅಂಕಗಳಿಗ ಈಗ ಮುನ್ನಡೆಯನ್ನು ಕಾಯ್ದುಕೊಂಡು ಆಡ್ತಾ ಇದೆ ಆಳ್ವಾಸ್ ತಂಡ. ನೆಕ್ಸ್ಟ್ ಮ್ಯಾಚ್ ಲಾಸ್ಟ್ ಕಾಲ್ ಫಾರ್ ಯು. SSA Haryana Ganga Khed. 2 teams ready. SSA Haryana Ganga Khed. ಅದೇ ರೀತಿಯಾಗಿ ಈ ಎಲ್ಲ ಪಂದ್ಯಗಳನ್ನು ಯೂಟ್ಯೂಬ್ ಚಾನಲ್ನಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಕೂಡ ಇರ್ತದೆ. ತಾವು ಯಾರು ವೀಕ್ಷಣೆ ಮಾಡೋರಾದ್ರೂ ಕೂಡ ಯೂಟ್ಯೂಬ್ ಚಾನಲಲ್ಲಿ ಸೌದಿ ಗ್ರಾಮದ ಕಬಡ್ಡಿಯನ್ನು ವೀಕ್ಷಣೆ ಮಾಡ್ಬೋದು. ಕಬಡ್ಡಿ ವೈಭವ ಲೈವ್ ಕೂಡ ಇರ್ತದೆ. ಎಲ್ಲರೂ ಕೂಡ ಆ ಒಂದು ಪಂದ್ಯವನ್ನು ಬೇರೆ ಬೇರೆ ಗ್ರಾಮದಲ್ಲಿರ್ತಕ್ಕಂತಹ ಎಲ್ಲ ಕಬಡ್ಡಿ ಅಭಿಮಾನಿಗಳು ಅದನ್ನು ವೀಕ್ಷಣೆ ಮಾಡಿ ಬರಲು ಥರ್ಡ್ ರೈಟ್. ಅಂಕವನ್ನು ಗಳಿಸಿ ಬರಬೇಕು, ಇಲ್ಲ ಸಿಕ್ಕು ಬರಬೇಕು. ಮಾಡು ಇಲ್ಲವೇ ಮಡಿ. ಸಿಕ್ಕು ಬಾ, ಇಲ್ಲ ಅಂಕವನ್ನು ಗಳಿಸಿಕೊಂಡು ಬಾ. ನಿರ್ಣಾಯಕ ಉತ್ತಮವಾದ ಒಂದು ಹಿಡಿತವನ್ನು ಮಾಡಿದ್ದಾರೆ ನಮ್ಮ ಹಾವೇರಿ ತಂಡದವರು. ರೈಡರ್ ಔಟ್. 12-17 ಬಂದು ನಿಂತಿದೆ. ಈಗ ನಮ್ಮ ಜರ್ಸಿ ನಂಬರ್ 3 ಒಳ್ಳೆಯ ಒಂದು ದಾಳಿಯನ್ನು ಮಾಡೋದ್ರ ಮುಖಾಂತರ ಆಳ್ವಾಸ್ ತಂಡದ ಮೇಲೆ ತಮ್ಮ ತಂಡಕ್ಕೆ ಒಂದು ಚೇತರಿಕೆಯನ್ನು ತಂದುಕೊಟ್ಟಿದ್ದಾರೆ. ಅಂತ ಆಟಗಾರ್ತಿಯರನ್ನ ಹಿಡಿಬೇಕು ಅಂತೇಳಿ ಅವರು ಸಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಕೊನೆ ಸಮಯದವರೆಗೂ ಕಬಡ್ಡಿಯಲ್ಲಿ ಏನು ಬೇಕಾದರೂ ಆಗ್ಬೋದು ಅಂತ ಒಂದು ಎರಡು ತಂಡದಲ್ಲಿ ಬಲಿಷ್ಠವಾದ ಆಟಗಾರರು ಇರೋದ್ರಿಂದ ತಂಡದ ಗತಿ ಯಾವ ರೀತಿ ಬದಲಾಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಪ್ರೇಕ್ಷಕರು ಸಹ. 8 ಅಂಕಗಳ ಮುನ್ನಡೆಯನ್ನು ಕಾಯ್ದುಕೊಂಡು ಆಡ್ತಕ್ಕಂಥ ಆಳ್ವಾಸ್ ತಂಡ ಈಗ ಕೇವಲ 5 ಅಂಕಗಳಿಗೆ ಇಳಿಕೆ ಮಾಡಿಕೊಂಡಿದೆ. ಬೋನಸ್ ಅಂಕವನ್ನು ಪಡೆದುಕೊಂಡು ಬಂದಿದ್ದಾರೆ ಜರ್ಸಿ ನಂಬರ್ 11. 18-12 6 ಅಂಕದ ಮುನ್ನಡೆಯಲ್ಲಿ ಮೂಡಬಿದ್ರೆಯ ಆಳ್ವಾಸ್ ತಂಡ ಸಾಗ್ತಾ ಇದೆ. 2 ಬಲಿಷ್ಠ ತಂಡಗಳ ನಡುವೆ ನೇರ ಹಣಾಣಿಯಲ್ಲಿ ಪಂದ್ಯ ಸಾಗ್ತಾ ಇದೆ. ರಣರೋಚಕ ಪಂದ್ಯ ಇದು. ಲೀಗ್ ಹಂತದ ಪಂದ್ಯ. ಇನ್ನೂ ಸಾಕಷ್ಟು ಪಂದ್ಯಗಳು ಬಾಕಿ ಇರುವುದರಿಂದ ಪಂದ್ಯಾವಳಿಗಳಿಗೆ ಇನ್ನೂ ರೋಚಕತೆ ಕೂಡುತ್ತವೆ. ಈಗ ನಿಧಾನವಾಗಿ ಪಂದ್ಯಗಳಲ್ಲಿ ತನ್ನದೇ ಆದ ಒಂದು ಕಬಡ್ಡಿ ಶೈಲಿ ಪ್ರಾರಂಭವಾಗಿದೆ. ಇವತ್ತು ಗ್ರಾಮೀಣ ಕ್ರೀಡೆ ಅಂತ ಹೇಳಿ ಥರ್ಡ್ ರೈಟ್ ಡ್ಯೂ ಆರ್ ಡೈ. ಮಾಡು ಇಲ್ಲವೇ ಮಡಿ. ಸಿಕ್ಕು ಬಾ, ಇಲ್ಲ ಅಂಕವನ್ನು ಗಳಿಸಿಕೊಂಡು ಬಾ. ಇದು ನಿರ್ಣಾಯಕ ರೈಡ್. ಉತ್ತಮವಾದ ದಾಳಿಯನ್ನು ಮಾಡಿದ್ರು. ಆದರೆ ಕೊನೆ ಗಳಿಗೆಯಲ್ಲಿ ಒಳ್ಳೆಯ ದಾಳಿಯನ್ನು ಮಾಡಿದರು. ಆದರೆ ಅಷ್ಟೇ ಒಂದು ಬಲಿಷ್ಠವಾಗಿ ಹಿಡಿದಿದ್ದಾರೆ ಆಳ್ವಾಸ್ ತಂಡ. ಇವರು ಯಾಕೆ ಮಾಡ್ಯಾರ? ಈ ಒಂದು ಪಂದ್ಯಾವಳಿಗೆ ಪ್ರಥಮ ಬಹುಮಾನ 50,000 ರೂಪಾಯಿ. ಮಾನ್ಯ ಶಾಸಕರು, ಮಾಜಿ ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಲಕ್ಷ್ಮಣ್ ಸಂಗಪ್ಪ ಸೌದಿ ಅವರು ಆ ಒಂದು ಬಹುಮಾನವನ್ನು ಈ ಕಬಡ್ಡಿ ಪಂದ್ಯಾವಳಿಗೆ ನೀಡಿದ್ದಾರೆ. ಅದೇ ರೀತಿ ದ್ವಿತೀಯ ಬಹುಮಾನ
30,001 ರೂಪಾಯಿಯನ್ನ ಶ್ರೀ ಮಾಂತೇಶ್ ನಂಜಪ್ಪ ಪಾಟೀಲ್ ಅವರು. ತಮಗಿದು ಅಂತಿಮ ಕರು ಕೊಡ್ತಾ ಇದ್ದೀವಿ. ರಿಮೈನಿಂಗ್ ಲಾಸ್ಟ್ 5 ಮಿನಿಟ್ ಕ್ಯಾಪ್ಟನ್, ಕೊನೆಯ 5 ನಿಮಿಷ. ಈ 5 ನಿಮಿಷದಲ್ಲಿ ಪಂದ್ಯದಲ್ಲಿ ಏನು ಬೇಕಾದರೂ ಆಗ್ಬೋದು, ಆದರೆ ಆಟಗಾರರು ಚೆನ್ನಾಗಿ ಸ್ಥಾನದಿಂದ ಆಡಬೇಕು. ಎರಡು ತಂಡದಲ್ಲಿ ಒಳ್ಳೆಯ ಆಟಗಾರ್ತಿಯರು ಇರೋದ್ರಿಂದ ಕೊನೆಯ ಗಳಿಗೆವರೆಗೂ ಪಂದ್ಯ ಯಾವರಿಗೆ ವಿಜಯದ ಮಾಲೆ ದೊರಕುತ್ತೆ ಅಂತೇಳಿ ಕಾದು ನೋಡ್ತಾ ಇದ್ದಾರೆ ಪ್ರೇಕ್ಷಕರು. SSA ಹರಿಯಾಣ ಹಾಗೂ ಗಂಗಾಖೇಡ್. ಲಾಸ್ಟ್ ಕಾಲ್ ಫಾರ್ ಯು ಟು ಟೀಮ್ಸ್ ರೆಡಿ. ಅದೇ ರೀತಿ ನಮ್ಮ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಬರ್ತಕ್ಕಂಥ ಪೂಜ್ಯರಿಗೆ ಮತ್ತು ಸ್ವಾಮೀಜಿಗಳಿಗೆ ಒಂದು ಶಾಲ್ ಸೇವೆಯನ್ನು ಮಾಡಿರ್ತಕ್ಕಂಥವರು. ಥರ್ಡ್ ರೈಟ್ ಮಾಡು ಇಲ್ಲವೇ ಮಾಡಿ, ಚಿಕ್ಕುಬಾ ಇಲ್ಲ ಅಂಕವನ್ನು ಗಳಿಸಿಕೊಂಡು ಬಾ, ನಿರ್ಣಾಯಕ ರೈಡ್. ರಿಮೈನಿಂಗ್ ಲಾಸ್ಟ್ 4 ಮಿನಿಟ್. 4 ನಿಮಿಷದ ಆಟ ಬಾಕಿ ಇದೆ, ಆಟಗಾರರು ಗಮನಿಸಬೇಕು. ಶಾಲ್ ಸೇವೆಗಾಗಿ ಸುಮಾರು 10,000 ರೂಪಾಯಿಯನ್ನ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ನೀಡಿದ್ದಾರೆ. ಪರಸಪ್ಪ ಜಮಖಂಡಿ, ಹನುಮಂತ್ ಸಣದಿ, ಧರ್ಮಣ್ಣ ಕುಡ್ಚಿ, ಅರ್ಜುನ್ ನಾಯ್ಕ್, ಗಂಗಪ್ಪ ಜಮಖಂಡಿ, ಶಂಕರ್ ಆಲ್ಗೂರ್. ಅಮಾನ್ಯರಿಗೆ ಅನಂತ ಧನ್ಯವಾದಗಳು. ಹಾವೇರಿ ತಂಡದಲ್ಲಿ ಒಳ್ಳೆಯ ರೈಡನ್ನು ಮಾಡಿದರೆ, ಅಷ್ಟೇ ಒಂದು ಉತ್ತಮವಾದ ದಾಳಿಯನ್ನು ಮಾಡಿದ್ರು, ಆದರೆ ಕೊನೆ ಗಳಿಗೆಯಲ್ಲಿ ಮಿಸ್ ಆಗಿದ್ದಾರೆ. ಅದಕ್ಕೆ ಹೇಳೋದು, ಕಬಡ್ಡಿಯಲ್ಲಿ ಏನು ಬೇಕಾದರೂ ಆಗ್ಬೋದು ಅಂತೇಳಿ. 21-14 ಆಳ್ವಾಸ್ 21, ಹಾವೇರಿ 14. ನೆಕ್ಸ್ಟ್ ಮ್ಯಾಚ್ SSA ಹರಿಯಾಣ ಗಂಗಾಖೇಡ್. ಲಾಸ್ಟ್ ಕಾಲ್ ಫಾರ್ ಯು. ಕೊನೆಯ 3 ನಿಮಿಷದ ಆಟ ಬಾಕಿ ಇದೆ. ಸಮಯ ವ್ಯರ್ಥಕ್ಕೆ ನಮ್ಮ ಆಳ್ವಾಸ್ ತಂಡದವರು ಕಾಯ್ತಾ ಇದ್ದಾರೆ. ಅದೇ ರೀತಿ ತೃತೀಯ ಬಹುಮಾನ ನಮ್ಮ ಸದಾಶಿವ ಜುಂದ್ರವಾಡವರು ನೀಡಿದ್ದಾರೆ. 4ನೇ ಬಹುಮಾನವನ್ನು ಶ್ರೀ ಶಿವಾನಂದ ಸೌಸುದಿ ಅವರು, ನಮ್ಮ ಪಾಶ್ಚಾತ್ಯ ಕಲಾವಿದರು, ಅವರು ನೀಡಿದ್ದಾರೆ. 4 ಬಹುಮಾನಗಳಿಗೂ ಒಂದು ಟ್ರೋಫಿ ದಾನಿಯನ್ನು ಮಾಡಿದ್ದಾರೆ ದಿವಂಗತ ಸಂಗಪ್ಪ ಯಮನಪ್ಪ ನಾಯ್ಕ್ ಇವರ ಸ್ಮರಣಾರ್ಥ ಶ್ರೀ ಸದಾಶಿವ ಸಂಗಪ್ಪ ನಾಯ್ಕ್ ಅವರು. ಅದೇ ರೀತಿ ಒಂದೊಂದು ಕಪ್ಗಳನ್ನು ಶ್ರೀ ಮಂಜುನಾಥ್ ನರಸಪ್ಪ ಬಳಕೆಯವರು, ಉತ್ತಮ ಆಟಗಾರ್ತಿ, ಉತ್ತಮ ಹಿಡಿತಗಾರ್ತಿ, ಉತ್ತಮ ದಾಳಿಗಾರ್ತಿ ಮತ್ತು ಉತ್ತಮ ತಂಡಕ್ಕೆ ಆ 4 ಕಪ್ಗಳನ್ನು ಕೊಡು ಮಾಡ್ತಾ ಇದ್ದಾರೆ. ಎಸ್, ಓಕೆ. SSA ಹರಿಯಾಣ ಮತ್ತು ಗಂಗಾಖೇಡ್ 2 ತಂಡದ ಆಟಗಾರ್ತಿಯರೇ ಆದಷ್ಟು ಬೇಗನೆ ಮೈದಾನಕ್ಕೆ ಬರಬೇಕು. ತಮಗಿದು ಅಂತಿಮ ಕಾರ್ಯ. ಕೊನೆಯ 2 ನಿಮಿಷ. ಆಳ್ವಾಸ್ ತಂಡಕ್ಕೆ ಸಮಯ ವ್ಯರ್ಥ ಮಾಡಬೇಕಾಗಿದೆ, ಹಾವೇರಿ ತಂಡಕ್ಕೆ ಅಂಕವನ್ನು ಗಳಿಸಬೇಕಾಗಿದ್ರೆ. ಆದರೆ ಎಷ್ಟೇ ಪ್ರಯತ್ನ ಮಾಡಿದರೂ 2 ನಿಮಿಷದಲ್ಲಿ ಆ ದೇವರೇ ಬಂದು ಕಾಪಾಡಬೇಕನ್ನುವಂಥ ಒಂದು ಪರಿಸ್ಥಿತಿ ಇದೆ. ಆದರೆ ಕಾದು ನೋಡಬೇಕು. ಕಾದು ನೋಡುವಂಥ ಪರಿಸ್ಥಿತಿಯೂ ಸಹ ಇಲ್ಲ. 6 ಅಂಕಗಳ ಭಾರಿ ಮುನ್ನಡೆ ಇದ್ದಾರೆ. ಥರ್ಡ್ ರೈಟ್ ಮಾಡು ಇಲ್ಲವೇ ಮಾಡಿ, ನಿರ್ಣಾಯಕ ದಾಳಿಯನ್ನ ಮಾಡ್ತಾ ಇದ್ದಾರೆ ಆಳ್ವಾಸ್ ತಂಡದ ಆಟಗಾರ್ತಿ ಜರ್ಸಿ ನಂಬರ್ 11. ಥರ್ಡ್ ರೈಟ್, ಡಿಸೈಡ್ ರೈಟ್. ಮತ್ತೆ ಬಂದು ಅಂಕ 22-15, 7 ಅಂಕಗಳ ಮುನ್ನಡೆ ಒಡೆಯ ಹಂತಕ್ಕೆ ತಲುಪ್ತಾ ಇದೆ. ಆದರೆ ಪಂದ್ಯಾವಳಿಗಳಲ್ಲಿ ಅಷ್ಟೊಂದು ಉತ್ತಮವಾದ ಒಂದು ಜೆರ್ಸಿ ನಂಬರ್ 18 ಆಳ್ವಾಸ್ ತಂಡದಲ್ಲಿ ಜೆರ್ಸಿ ನಂಬರ್ 18 ಅವರು ಆಟವನ್ನು ಆಡ್ತಾ ಇದ್ದಾರೆ. ಹಲೋ 23-15 ಚೌಗಲ ಸರ್. ಮುಂದಿನ ಮ್ಯಾಚ್ SSA ಹರಿಯಾಣ ಗಂಗಾಖೇಡ್. ಲಾಸ್ಟ್ ಕಾಲ್ ಫಾರ್ ಯು, 2 ಟೀಮ್ಸ್ ರೆಡಿ. SSA ಹರಿಯಾಣ ಗಂಗಾಖೇಡ್. ಹರಿಯಾಣ ಐತ್ರಿ ಗಂಗಾಖೇಡ್. ಲಾಸ್ಟ್ ಕಾಲ್ ಫಾರ್ ಯು ಗಂಗಾಖೇಡ್.
ಪಂದ್ಯ ಈಗ ಮುಕ್ತಾಯಗೊಂಡಿದೆ. ಇನ್ನು ಮುಂದಿನ ಪಂದ್ಯಕ್ಕೆ ಒಂದು ಪರಿಚಯ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಡ್ಬೇಕಂತವ್ರು